ಸುಪ್ರಸಿದ್ಧ ನಾಗಲಮಡಿಕೆ ಜಾತ್ರೆ ಹರಿದು ಬಂತು ಭಕ್ತ ಸಾಗರ. ತುಮಕೂರು ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ತಾಣವಾಗಿರುವ ನಾಗಲಮಡಿಕೆಯಲ್ಲಿ ಶ್ರೀ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಾನುವಾರ ಸಾವಿರಾರು ಸಂಖ್ಯೆಯ ಭಕ್ತರ ನಡುವೆ ಅಭೂತಪೂರ್ವ ರೀತಿಯಲ್ಲಿ ನೆರವೇರಿತು. ಪುಷ್ಯ ಶುದ್ಧ ಷಷ್ಠಿಯನ್ನು ಅಂಗೀಕರಿಸಿ ಮಧ್ಯಾಹ್ನ 12:30ಕ್ಕೆ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಅಂತ್ಯ ಸುಬ್ರಹ್ಮಣ್ಯೇಶ್ವರ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನದಲ್ಲಿ ಬೆಳಗಿನ 5 ಗಂಟೆಯಿಂದಲೇ ವಿಶೇಷ ಅಭಿಷೇಕ, ಮಂಗಳಾರತಿ, ಹೋಮ, ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಧಾನ ಅರ್ಚಕರಾದ ಪಿ. ಬದ್ರಿನಾಥ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ವತಿಯಿಂದ ಬಿಗಿ ಭದ್ರತೆ ಒದಗಿಸಲಾಯಿತು. 100ಕ್ಕೂ ಹೆಚ್ಚು ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳದಲ್ಲಿ ನಿಯೋಜಿತಗೊಂಡಿದ್ದರು. ದೇವರ ದರ್ಶನವನ್ನ ಮಾಜಿ ಸಚಿವ ವೆಂಕಟರಮಣಪ್ಪ, ಶಾಸಕ ಎಚ್.ವಿ. ವೆಂಕಟೇಶ್, ಆಂಧ್ರಪ್ರದೇಶದ ಮಾಜಿ ಸಚಿವೆ ಪರಿಟಾಲ ಸುನೀತಮ್ಮ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್. ತಿಪ್ಪೇಸ್ವಾಮಿ, ಮಧುಗಿರಿ ಎಸ್ಸಿ ಗೊಟೂರು ಶಿವಪ್ಪ, ಆರ್ಐಗಳಾದ ನಾರಾಯಣ್, ರಾಜಗೋಪಾಲ್, ಕಿರಣ್ ಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಪಾವಗಡ ತಾಲೂಕಿನ ಈಶಾನ್ಯ ಭಾಗದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಸುಬ್ರಹ್ಮಣ್ಯ, ಏನು ಶಿವನ ಮಗ. ಅದು ಮೂರು ಪ್ರದೇಶದಲ್ಲಿ ತನ್ನ ವಿಶೇಷತೆಯನ್ನು ಭಕ್ತಾದಿಗಳಿಗೆ ತೋರಿಸಿದಂಥ ಒಬ್ಬ ವ್ಯಕ್ತಿ. ಒಂದು ಆದಿ ಸುಬ್ರಹ್ಮಣ್ಯ ಅಂತೇಳಿ ಕುಕ್ಕೆನಲ್ಲಿ, ಎರಡನೇದು ಮಧ್ಯ ಸುಬ್ರಹ್ಮಣ್ಯ ಅಂತೇಳಿ ಘಾಟಿನಲ್ಲಿ, ಇದು ಅಂತ್ಯ ಸುಬ್ರಹ್ಮಣ್ಯ ಅಂತೇಳಿ ನಾಗಲಮಡಿಕೆನಲ್ಲಿ. 3 ಪ್ರದೇಶಗಳಲ್ಲಿ ಪ್ರಾದೇಶಿಕವಾಗಿ ತನ್ನದೇ ಆದಂತಹ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥ ಒಂದು ವಿಶೇಷ ದೇವಾಲಯ. ಈ ದೇವಾಲಯ ಉತ್ತರ